ಮತ್ತು ಅಭಿವೃದ್ಧಿ ಕಾರ್ಯ ಆ ತೆರಿಗೆ ಹಣದಿಂದ ಏನು ಹಣ ಬರುತ್ತೆ ಅದನ್ನು ಅಭಿವೃದ್ಧಿ ಕಾರ್ಯಕ್ಕೆ ಹೇಗೆ ಯೂಸ್ ಮಾಡ್ತೀರಿ ಅಂತ ಹೇಳೋದೇ ಬಡ್ಜೆಟ್ಟು. ಇಲ್ಲಿ ಒನ್ ಸೈಡ್ ಬಡ್ಜೆಟ್ಟು. ಏನೇನು ಮಾಡ್ತೀರಿ ಅಂತ ಹೇಳಿದ್ದಾರೆ ಅಷ್ಟೇ, ಏನೇನು ತೆರಿಗೆ ಹಾಕ್ತೀನಿ ಅಂತ ಹೇಳಿಲ್ಲ. ಯಾಕೆಂದ್ರೆ ಅವ್ರಿಗೆ ಮಾರನೇ ದಿನ ಎಲ್ಲ ಮಾಧ್ಯಮದಲ್ಲಿ ಅವ್ರಿಗೆ ಶಬಾಷ್ಗಿರಿ ಬರಬೇಕು, ತೆರಿಗೆ ರಹಿತ ಬಡ್ಜೆಟ್ ಅಂತ. ಮೋಸ ಮಾಡೋದರಲ್ಲಿ ಇಡೀ ದೇಶದಲ್ಲೇ ಸಿದ್ದರಾಮಯ್ಯ ನಂಬರ್ 1. ಅವರಿಗೆ ಧೈರ್ಯ ಇದ್ದಿದ್ರೆ ಇವೆಲ್ಲವನ್ನ ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಬೇಕಾಯ್ತು. ಏನೇನು ತೆರಿಗೆ ಈ ವರ್ಷ ನಾವೇನೇನು ತೆರಿಗೆ ಹಾಕ್ತಾ ಇದ್ದೀರಿ, ನಮ್ಮ ಸಂಪನ್ಮೂಲ ಏನು ಡಿಫಿಷಿಯೇಟ್ ಬಡ್ಜೆಟ್ ಏನಿದೆ ಅದು ಮ್ಯಾಚ್ ಮಾಡೋಕ್ಕೆ ಮುಂದೆ ತೆರಿಗೆ ಹಾಕ್ತೀನಿ ಅಂತ ಹೇಳ್ಬೇಕಾಯ್ತು. ಅದನ್ನು ಮಾಡಲಿಲ್ಲ, ಮುಚ್ಚಿಟ್ಬಿಟ್ರು ಅದನ್ನು. ಇಡನ್ ಅಜೆಂಡಾ ಅದು, ಸಿದ್ದರಾಮಯ್ಯನವರ ಇಡನ್ ಅಜೆಂಡಾ. ಈಗ ಕರ್ನಾಟಕ ರಾಜ್ಯದ ಜನತೆಗೆ ಮಾರಿ ಹಬ್ಬ. ಆಡಳಿತ ನಡೆಸುವಂತ ಕಾಂಗ್ರೆಸ್ 100ಕ್ಕೂ ಹೆಚ್ಚು ಕ್ಯಾಬಿನೆಟ್ ದರ್ಜೆಯ ಅಧಿಕಾರಿ ವರ್ಗದವರು ಇದ್ದಾರೆ. ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು 34 ಬಿಟ್ಟು ಅವ್ರಿಗೆ ಕ್ಯಾಬಿನೆಟ್ ದರ್ಜೆ, ಅವ್ರಿಗೆ 106 ಕೋಟಿ. ನನ್ಗನ್ಸುತ್ತೆ ಇವರೆಲ್ಲ ಸೇರಿದ್ರೆ 200 ಕೋಟಿ. ಯಾಕಂದ್ರೆ ಮನೆ, ಅವ್ರಿಗೆ ಸಂಬಳ, ಬಾಡಿಗೆ, ಅವ್ರ ಖರ್ಚು ವೆಚ್ಚ, ಟ್ರಾವೆಲಿಂಗ್ ಅಲಯನ್ಸು, ಮಂತ್ರಿಗಳಿಗೆ ಏನು ಕೊಡುತ್ತೋ ಅದೆಲ್ಲ ಕೊಡ್ತಾರೆ ಅವರು. ಅಷ್ಟೆಲ್ಲ ಕೊಟ್ರೆ 106 ಕೋಟಿ ಅವ್ರಿಗೆ. ಇನ್ನ ಈ ಸಮಿತಿ, ಗ್ಯಾರಂಟಿ ಸಮಿತಿ, ವೇಸ್ಟ್ ಬಾಡಿ, ಈ ವೇಸ್ಟ್ ಬಾಡಿಗೆ ಅವ್ರಿಗೇನು ಕೆಲಸ ಇಲ್ಲ. ಎಲ್ಲ ಆನ್ಲೈನ್ ಮುಖಾಂತರ ಅವ್ರ ಅಕೌಂಟ್ಗೆ ಹೋಗುವಂಥದ್ದು. ಇವ್ರಿಗೆ ಅಲ್ಲೇನು ಕೆಲಸ ಇಲ್ಲ. ಅವ್ರಿಗೆ ಸಂಬಳ, ಅವ್ರಿಗೆ TA DA, ಅವ್ರ ಆಫೀಸ್ ರಿನ್ಯೂವೇಷನ್ಗಳು, ಒಂದೊಂದು ಆಫೀಸ್ ರಿನ್ಯೂವೇಷನ್ಗೂ ಕೂಡ 20ರಿಂದ 25 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡಿದ್ರೆ ಅದು 150 ಕೋಟಿ ಮೇಲೆ ಆಗುತ್ತೆ. ಅಂದ್ರೆ ಒಂದ್ ಕಡೆ ದುಂದು ವೆಚ್ಚ ಅವ್ರ ಕಾಂಗ್ರೆಸ್ ಪಾರ್ಟಿಗೋಸ್ಕರ ತೆರಿಗೆದಾರರ ಹಣವನ್ನ ಮಿಸ್ಯೂಸ್ ಮಾಡ್ತಾ ಇರೋದು ಇಲ್ಲಿ ಎದ್ದು ಕಾಣ್ತಾ ಇದೆ. ಇದೆಲ್ಲವನ್ನ ನಿಲ್ಸಿದ್ರೆ ಇದು ವೇಸ್ಟ್. ಇದು ಮಂತ್ರಿಗಳು 34 ಜನ ತಗೊಂಡ್ಲಿ, ಆದ್ರೆ ಉಳಿದಂಥವ್ರು ಏನ್ ಮಾಡಿದ್ದಾರೆ ಮತ್ತು ಸಮಿತಿಗಳು ಏನ್ ಮಾಡಿದೆ, ಇದನ್ನ ನಿಲ್ಸಿದ್ರೇನೆ ಈ ಹಣ ನಾವು ಸೇವ್ ಮಾಡ್ಬೋದಾಯ್ತು. ಇವತ್ತು ಇಡೀ ಕರ್ನಾಟಕ ಇನ್ನು ಬಡ್ಜೆಟ್ ಬಂದು 1 ತಿಂಗಳು ಮುಗ್ದಿಲ್ಲ. ಇನ್ನ ಹೇಳ್ತಾರ, ಅದೇನೋ ಹೇಳ್ಬೋದೋ ಬೇಡ ಗೊತ್ತಿಲ್ಲ, ತಿಥಿ ಅದೇನೋ ಇದೆಯಾ ಹೇಳ್ತಾರಲ್ಲ, ಹಂಗೆ ಈ ಸರ್ಕಾರದ ತಿಥಿ ಆಗಿದೆಯೋ ಗೊತ್ತಿಲ್ಲ. ಇನ್ನು ಬಡ್ಜೆಟ್ ಆಗಿ ಇನ್ನು 10 ದಿನಾನು ಮುಗ್ದಿಲ್ಲ. 10 ಡೇಸ್, ವಿತಿನ್ 10 ಡೇಸ್ ಸಿದ್ದರಾಮಯ್ಯನವರು ಈ ಏರಿಕೆಗಳನ್ನ ಮಾಡಿದ್ದಾರೆ. ಅದನ್ನ ಬಡ್ಜೆಟ್ ಅಲ್ಲಿ ಹೇಳಿದ್ರೆ ಏನಾಗ್ತಾ ಇತ್ತು ಇವ್ರಿಗೆ? ಬಡ್ಜೆಟ್ ಅಲ್ಲಿ ಹೇಳ್ಬೋದಾಯ್ತಲ್ಲ. ಈ ಸಿದ್ದರಾಮಯ್ಯ ಬಂದ ಮೇಲೆ 20 ತಿಂಗಳಲ್ಲಿ 3 ಬಾರಿ ಹಾಲಿನ ದರವನ್ನ ಏರಿಕೆ ಮಾಡಿದ್ದಾರೆ. ಆಗಸ್ಟ್ ಅಲ್ಲಿ ಒಂದ್ಸರಿ ಏರಿಕೆ ಮಾಡಿದ್ರು, 23 ಜೂನ್ 24ರಲ್ಲಿ ಅವಾಗ 2 ರೂಪಾಯಿ ಏರಿಕೆ ಮಾಡಿದ್ರು. ಮಾರ್ಚ್ ಈಗ 4 ರೂಪಾಯಿ ಏರಿಕೆ, ಒಟ್ಟು 9 ರೂಪಾಯಿ ಏರಿಕೆ. ಈ ಮನೆ ಆಳ ಕಾಂಗ್ರೆಸ್ ಅವರು ಮನೆ ಆಳ ಕೆಲಸ, ಇದನ್ನೇ ಮನೆ ಆಳ ಕೆಲಸ ಅಂತ ಹೇಳೋದು. ಮೊದಲು ಏರಿಕೆ ಮಾಡಿದಾಗ ಏನ್ ಹೇಳಿದ್ರು, ರೈತರ ಸಂಕಷ್ಟ ನೋಡಕ್ಕಾಗಲ್ಲ, ಕಣ್ಣೀರು ಬರ್ತೈತೆ ಅಂದ್ರು. ದುಡ್ಡಲ್ಲೇ ಎಲ್ಲಿಗೋಯ್ತು? ಇವ್ರ ಜೋಬ್ಗೆ ಹೊರಟೋಯ್ತು. ರೈತರಿಗೆ ಎಲ್ಲಿ ದುಡ್ಡು ಕೊಟ್ಟರು ಅವರು? 1 ನಯಾ ಪೈಸನೂ ರೈತರಿಗೆ ಕೊಡ್ಲಿಲ್ಲ. ಮತ್ತೆ ಅದೇ 2 ರೂಪಾಯಿ ಮತ್ತೆ ಏರಿಕೆ, ಮತ್ತೆ ರೈತರಿಗೆ ನಾಮ, ಮತ್ತೆ ಈಗ 4 ರೂಪಾಯಿ ಏರಿಕೆ. ರೈತರಿಗೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅಲ್ಲ ರೀ, ಸರ್ಕಾರದಲ್ಲಿ ಹಣ ಇಲ್ಲ, ಪಾಪರ ಹುಟ್ಟಿದಿರಿ ಅಂತ ಹೇಳಿದ್ರೆ ನೀವು ತೆರಿಗೆ ಹಾಕಿ ಹಾಲಿನ ದರ ಜಾಸ್ತಿ ಮಾಡಿ ನೀವು ಕೊಡಿ. ಸರ್ಕಾರ ಪಾಪರ್ ಆಗಿಲ್ಲ ಅಂತ ನೀವೇ ಹೇಳ್ತೀರಾ. ನಾವು ಪಾಪರ್ ಅಂದ್ರೆ ಇಲ್ಲ ಅಂತೀರಾ, ಮತ್ತೆ ತೆರಿಗೆ ಯಾಕೆ ಹಾಕ್ತೀರಾ? ಪಾಪರ್ ಆಗಿಲ್ಲ ಅಂದ್ರೆ ತೆರಿಗೆ ವೈ?
ನೀವು ಕೇಳ್ಬೋದು, ಹಾಗಾದ್ರೆ ಹಿಂದೆ ನಿಮ್ಮ ಸರ್ಕಾರ ಇತ್ತಲ್ಲ ಬೊಮ್ಮಾಯಿ ಹಾಕಿದ್ರ? ಇಲ್ಲ, ಹಾಕಿಲ್ಲ. ನಾವು ತೆರಿಗೆ ಹಾಕಿಲ್ಲ. ಬಸ್ ದರನೇ ಏರಿಕೆ ಮಾಡಿಲ್ಲ ನಾವು. ಹಿಂದೆ 3 ವರ್ಷ ಬಸ್ ದರನೇ ಏರಿಕೆ ಮಾಡಿಲ್ಲ ನಾವು. ಹಿಂದೆ 2010 ಏರಿಕೆ ಮಾಡಿರೋದನ್ನ ಹೇಳ್ತಾವ್ರೆ, ಯಾವ್ದೋ ಒಬಿರಾಯಿನ ಕಾಲದ್ದು. ಬಸ್ ದರನೇ ಏರಿಕೆ ಮಾಡಿಲ್ಲ ನಾವು. ನೀರಿನ ದರ ಏರಿಕೆ ಮಾಡಿಲ್ಲ.